ತೆನ್ನಾಲಿ ರಾಮಕೃಷ್ಣನು ವಿಕಟ ಕವಿ ಅಂದರೆ ಹಾಸ್ಯದ ಕವಿ ಎಂಬುದಾಗಿ ಅವನ ಬಗ್ಗೆ ನಾವು ಕೇಳಿದ್ದೇವೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದಂಥವನು, ತುಂಬ ಪ್ರಸಿದ್ಧನಾದಂಥವನು. ಒಮ್ಮೆ ತೆನ್ನಾಲಿ ರಾಮಕೃಷ್ಣನಿಗೆ ಕಾಳಿಕಾದೇವಿ ಪ್ರತ್ಯಕ್ಷಳಾಗ್ತಾಳೆ. ಅವಳನ್ನು ನೋಡಿ ವಂದಿಸುತ್ತಾನೆ. ಕಾಳಿಕಾದೇವಿ, ತೆನ್ನಾಲಿ ರಾಮಕೃಷ್ಣ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ವರವನ್ನು ಕೇಳು ಎನ್ನುತ್ತಾಳೆ. ತೆನ್ನಾಲಿ ರಾಮಕೃಷ್ಣನಿಗೆ ನಗುತ್ತಾನೆ, ನಗೆ ತಡೆಯಲಾಗದು. ದೇವಿ ಕೇಳಿದಳು, ಯಾಕೆ ನಗ್ತಾ ಇದ್ದೀಯೆ? ಇಲ್ಲ, ನಮಗೆ ಒಂದು ತಲೆ ಎರಡು ಕೈ ಇದ್ದವರಿಗೆ ನೆಗಡಿಯಾದರೆ ಸಹಿಸಿಕೊಳ್ಳುವುದು ಕಷ್ಟ, ಆದರೆ ನಿಮಗೆ ಇಷ್ಟು ತಲೆ ಇಷ್ಟು ಕೈ ಇದ್ದರೆ ನೀವು ಹೇಗೆ ಅದನ್ನು ಅನುಭವಿಸ್ತೀರಿ, ಹೇಗೆ ಅದನ್ನು ತಡೆದುಕೊಳ್ಳುತ್ತೀರಿ ಎಂದು ಆಲೋಚಿಸಿ ತನಗೆ ನಗು ಬಂತು ಎಂಬುದಾಗಿ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ. ಆಗ ದೇವಿಗೂ ಕೂಡ ನಗುವಂತೆ. ಇದು ಒಂದು ಹಾಸ್ಯವಾದಂಥ ವಿಷಯ. ಆದರೆ ನಂತರದಲ್ಲಿ ದೇವಿ ಅವನಿಗೆ ಒಂದು ವಿಷಯವನ್ನು ಕೇಳ್ತಾಳೆ. ತೆನ್ನಾಲಿ ರಾಮಕೃಷ್ಣ, ನಿನಗೆ ನಾನು ಇದು ನೋಡು, ಒಂದು ಕುಡಿಕೆ ಮೊಸರನ್ನು ಕೊಡ್ತೇನೆ, ಇದು ನಿನಗೆ ಕುಡಿದರೆ ಧನ ಪ್ರಾಪ್ತಿಯಾಗ್ತದೆ. ಒಂದು ಕುಡಿಕೆ ಹಾಲನ್ನು ಕೊಡ್ತಾ ಇದ್ದೇನೆ, ಅದನ್ನು ಕುಡಿದರೆ ನಿನಗೆ ವಿದ್ಯೆ ಒಲಿಯುತ್ತದೆ ಎಂಬುದಾಗಿ, ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೇ ಎಂಬುದಾಗಿ ಕೇಳುತ್ತಾಳೆ. ಯಾವುದು ಬೇಕು ನೋಡಿ ತೆಗೆದುಕೋ ಎಂಬುದಾಗಿ ಹೇಳ್ತಾಳೆ. ಆಗ ತೆನ್ನಾಲಿ ರಾಮಕೃಷ್ಣ ಎರಡನ್ನೂ ತೆಗೆದುಕೊಳ್ತಾನೆ. ಆಗ ದೇವಿ ಕೇಳ್ತಾಳೆ, ಅಯ್ಯೋ, ನಿನಗೆ ಯಾವುದನ್ನಾದರೂ ಆಯ್ಕೆ ಮಾಡಿಕೋ ಅನ್ನಲ್ಲ, ನಾನು ಎರಡನ್ನೂ ತೆಗೆದುಕೊಂಡು ಬಿಟ್ಟೆ, ಯಾಕೆ? ಆಗ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ, ವಿದ್ಯೆ ಇದ್ದಲ್ಲಿ ಬುದ್ಧಿ ಇರಬೇಕು, ಧನ ಸಂಪತ್ತು ಇದ್ದಲ್ಲಿ ಬುದ್ಧಿ ಇರಬೇಕು. ಯಾವುದಾದ್ರೂ ಒಂದು ಇದ್ದರೆ ಸಾಲದು, ಎರಡೂ ಇದ್ದರೆ ಮಾತ್ರ ಅದು ಒಂದು ಸರಿಯಾದಂತಹ ಮಾರ್ಗದಲ್ಲಿ ಹೋಗಬಹುದು, ಸರಿಯಾದಂಥ ಕ್ರಮ. ಆಗ ದೇವಿಗೆ ತೆನ್ನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಕೇಳಿ ಸಂತೋಷವಾಗ್ತದೆ. ಹೌದು, ನಿನಗೆ ಒಳ್ಳೆಯದಾಗಲಿ, ಹೀಗೆ ವಿಕಟ ಕವಿಯಾಗಿ ಜನರನ್ನು ನಗಿಸುತ್ತಾ ಅವರಿಗೂ ಒಳ್ಳೆಯ ವಿಚಾರಗಳನ್ನು ಹೇಳುತ್ತಾ ನಿನಗೆ ಒಳ್ಳೆಯದಾಗಲಿ ಎಂಬುದಾಗಿ ಹೇಳಿ ದೇವಿ